ಸಿಕ್ಕಾಪಟ್ಟೆ ಲೀಚಿ ಸಿಕ್ತು. ಮಳೆ ಎಂದರೆ ಖುಷಿ ಪಡೆದವರು ಯಾರು? ಮಳೆಯಲ್ಲಿ ಆಟವಾಡುತ್ತಾ ಬೆಳೆದವರು ಈಗ ವಯಸ್ಸಾಗಿದ್ದರೂ ಮತ್ತೆ ಮಳೆಗೆ ನೆನೆಯುವ ಉತ್ಸಾಹ ನಮ್ಮೆಲ್ಲರಲ್ಲಿ ಇದ್ದೇ ಇದೆ. ಮಳೆ ಹಾಗೂ ಕಾಡು ಇವೆರಡನ್ನ ಇಷ್ಟಪಡುವವರಿಗೆ ಮಳೆಯಲ್ಲಿ ಒದ್ದೆಯಾಗುತ್ತಾ ಇಂಬಳಗಳಿಂದ ಕಚ್ಚಿಸಿಕೊಳ್ಳುತ್ತಾ ಕಾಡಿನ ನೀರವತೆಯಲ್ಲಿ ಕಳೆದುಕೊಳ್ಳುವುದಕ್ಕೆ ಇದು ಸಕಾಲ. ಮಳೆಗೆ ಮನೆಯಲ್ಲಿ ಬೆಚ್ಚಗೆ ಕುರುಕಲು ತಿನ್ನುತ್ತಾ ಟಿವಿ ಮುಂದೆ ಕೂತರೆ ಉದಾಸೀನ ಕಾಡಬಹುದು. ಅದರ ಬದಲು ಪುಟ್ಟ ಬ್ಯಾಗ್, ಅದರಲ್ಲೊಂದು ಟವೆಲ್, ಒಂದು ಜೊತೆ ಹೆಚ್ಚುವರಿ ಬಟ್ಟೆ ಹಾಕಿಕೊಂಡು ಪುಟ್ಟ ನೀರಿನ ಬಾಟಲಿಯೊಂದನ್ನು ಇರಿಸಿ ರೈನ್ಕೋಟ್ ಏರಿಸಿ ಹೊರಟರೆ ಅದೊಂದು ಮಳೆ ಕಾವ್ಯವನ್ನೇ ಸೃಷ್ಟಿಸಬಲ್ಲದು. ಗವ್ವೆನ್ನುವ ಕಾಡು, ದಟ್ಟ ಕಾನನದ ನಡುವೆ ಸುಯ್ಯನೆ ಬೀಸುವ ಗಾಳಿ, ಭೋರೆಂದು ಸುರಿಯುತ್ತಲೇ ಇರುವ ಮಳೆ, ಅಗಾಧ ಗಾತ್ರದ ಮರಗಳ ಅಡಿಯಲ್ಲಿ ಕಣ್ಣೊಡೆಯುತ್ತಿರುವ ಪುಟ್ಟ ಪುಟ್ಟ ಗಿಡಗಳು, ಗುಡ್ಡದ ಮೇಲಿಂದ ಹರಿದು ಬಂದು ಧುಮ್ಮಿಕ್ಕುವ ಜಲಧಾರೆ, ಇವೆಲ್ಲ ಸಾಕು ನಾವು ಕಾಡನ್ನು ಪ್ರೀತಿಸಲು. ವಿಶ್ವದ ಅತಿ ಹಳೆಯ ಪರ್ವತ ಶ್ರೇಣಿಗಳಲ್ಲೊಂದಾದ ಪಶ್ಚಿಮ ಘಟ್ಟ ನಮ್ಮ ನಾಡಿನಲ್ಲಿ ಇರುವುದು ನಮಗೊಂದು ಹೆಮ್ಮೆ. ಅಂತಹ ಪಶ್ಚಿಮ ಘಟ್ಟದ ಹೆಸರೇ ಇಲ್ಲದ ಗುಡ್ಡವೊಂದಕ್ಕೆ ನಾವಿಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ. ಮಳೆಗಾಲದ ದಿನ ಬಹಳ ಮಳೆ ಸುರಿತಾ ಇದೆ. ಹಾಗಾಗಿ ನಮ್ಮ ಟ್ರೆಕ್ಕಿಂಗಿನ ಆರಂಭದಿಂದಲೇ ಈ ಮಳೆ. ಹಾಗಾಗಿ ಕಾರಿಂದ ಇಳಿಯುವಾಗಲೇ ಈ ಥರ ಜಾಕೆಟನ್ನು ಹಾಕೊಂಡು ರೈನ್ ಕೋಟನ್ನು ಹಾಕೊಂಡು ಕೊಡೆ ಹಿಡ್ಕೊಂಡು ಇಳಿದಿದ್ದೇವೆ. ಈಗ ನಾವು ಹೋಗ್ತಾ ಇರುವಂಥ ಜಾಗ ಪಶ್ಚಿಮ ಘಟ್ಟದ ಒಂದು ತಪ್ಪಲು, ಒಂದು ಕಾಡಿನ ಒಂದು ಮೂಲೆ ಅಷ್ಟೇ. ಅಲ್ಲಿಗೆ ಯಾವುದೇ ರೀತಿಯ ಹೆಸರಿಲ್ಲ. ಒಂದು ಕಾಡು ಹಾಗೂ ಒಂದು ಗುಡ್ಡ. ಇದನ್ನು ಈ ಮಳೆಗಾಲದಲ್ಲಿ ನಡೆದು ನೋಡುವಂತ ಹೊರಟದ್ದು. ಮಿತ್ರರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಆರಂಭದಿಂದಲೇ ಮಳೆ ಸಿಕ್ಕಿದೆ. ಎಲ್ಲ ನಮ್ಮ ಮಿತ್ರರು ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದಾರೆ ಮುಂದೆ. ಮಳೆಗಾಲದ ಚಾರಣಕ್ಕೆ ಸನ್ನದ್ಧರಾಗಿ ಹೊರಟ ನಮ್ಮನ್ನು ಮಳೆ ಎಂದೂ ನಿರಾಶೆಗೊಳಿಸಲಿಲ್ಲ. ಕಾರಿನಿಂದ ಇಳಿಯುತ್ತಿದ್ದಾಗಲೇ ನಮ್ಮನ್ನು ಆವರಿಸಿಕೊಂಡ ಮಳೆ ಚಾರಣದ ಉದ್ದಕ್ಕೂ ನಮ್ಮ ಬೆನ್ನು ಬಿಡಲೇ ಇಲ್ಲ. ರೈನ್ಕೋಟ್, ಲೀಚ್ ಸಾಕ್ಸ್ ಧರಿಸಿ ತೋಡಿನಂತೆ ಕಂಗೊಳಿಸುತ್ತಿದ್ದ ರಸ್ತೆಗುಂಟ ಹೆಜ್ಜೆ ಹಾಕಿದಾಗ ಕಂಡದ್ದು ವಿಶಿಷ್ಟ ನೀಲಿ ಗಾಢ ವರ್ಣದೊಂದಿಗೆ ಹೊಳೆಯುತ್ತಿದ್ದ ಕಾನನ. ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥ ರಾಮ್ ಅಜೇಕರ್ ಅವರು ನಮ್ಮ ಜೊತೆಗಿದ್ದಾರೆ. ಎಲ್ಲಿ ಹೋಗ್ತಾರೆ ಅಂತ ಅವರು ಹೇಳ್ತಾರಾ ಇಲ್ವಾ ಗೊತ್ತಿಲ್ಲ, ಅವ್ರಿಗೆ ಕೇಳೋ. ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಗುಡ್ಡ, ಬಟ್ ನಾವು ಅದನ್ನು ಹೆಸರು ಎಲ್ಲಿಯೂ ಕೂಡ ಹೇಳ್ಕೊಳ್ಳೋದಿಲ್ಲ. ಹೊಸ ಗುಡ್ಡ ಇದು, ಈ ಪಶ್ಚಿಮ ಘಟ್ಟ ಭಾಗದಲ್ಲಿ ಬರುವಂಥದ್ದು. ಹೌದು, ಕತ್ತಲೆ ಕಟ್ಟಿ ಮಳೆ ಬರ್ತಾ ಉಂಟು. ಮಳೆ ಇರ್ಬೋದು ಅಂತ ಊಹಿಸಿದ್ವಿ, ಆದರೆ ಇಷ್ಟು ಮಳೆ ಇರುವ ನಿರೀಕ್ಷೆ ಇರಲಿಲ್ಲ. ಪೂರ್ತಿ ಕತ್ತಲು ಕಟ್ಟಿದೆ. ಕಾಡಿನ ದಾರಿ ಬೇರೆ. ನೋಡುವ ಎಷ್ಟು ಹೋಗ್ಲಿಕ್ಕೆ ಆಗುತ್ತಾ ನೋಡುವ. ಎಲ್ಲ ತೋಡು ಪೂರ್ತಿ ಅಬ್ಬರಿಸ್ತಾ ಉಂಟು ನೋಡಿ. ಮಳೆಯ ರೌದ್ರಾವತಾರಕ್ಕೆ ಈ ಥರ ಕೆಲವು ಮರಗಳು ಕೂಡ ತುಂಡಾಗಿ ಬಿದ್ದಿದೆ. ಈಗ ಲೀಚಿಗೆ ಬೇಕಾದಂತಹ ಮುಂಜಾಗರೂಕತೆಯ ಕ್ರಮವಾಗಿ ಎಣ್ಣೆ ಹಾಕುವ ಕಾರ್ಯಕ್ರಮ, ಲೀಚಿಗೆ ಎಣ್ಣೆ ಹೊಡೆಯುವ ಕಾರ್ಯಕ್ರಮ.
ಬೇಡ 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 ಬೇಡ. ದಾರಿಯಲ್ಲಿ ಅಡ್ಡದಿಡ್ಡಿ ಮರಗಳು ಬಿದ್ದಿವೆ ಮಳೆಗಾಲದ ಕಾರಣ. ಹೀಗೆ ದಾರಿ ಮಾಡ್ಕೊಂಡು ಹೋಗುವಂಥ ಇಟ್ಟಿದೆ. ಮಳೆಗಾಲದ ಚಾರಣ ಹಲವು ಸವಾಲುಗಳಿಂದ ಕೂಡಿರುವಂಥದ್ದು. ನೋಡಿ ಈ ಥರ ಎಲ್ಲ ಅಡ್ಡದಿಡ್ಡಿ ಇರುತ್ತೆ. ಒಂದು ಕಡೆ ಲೀಚ್, ಇನ್ನೊಂದು ಕಡೆ ಮಳೆ, ಇನ್ನೊಂದು ಕಡೆ ಗಾಳಿ, ಇನ್ನೊಂದು ಕಡೆ ಈ ರೀತಿ ಅಡೆತಡೆಗಳು ಎಲ್ಲವನ್ನು ಮೀರಿಕೊಂಡು ಹೋಗುವಂಥದ್ದೇ ಮಳೆಗಾಲದ ಚಾರಣದ ಸಜಾ ಹಾಗೂ ಮಜಾ. ಬಹಳ ಗಾಳಿ ಇದೆ ಇವತ್ತು ನೋಡಿ, ಗಾಳಿ ಈ ಬದಿ ಕಣಿವೆ, ಆ ಭಾಗದಿಂದ ಬಹಳ ಬಲವಾದ ಗಾಳಿ. ಇದು ನಾವೀಗ ಒಂದು ಗುಡ್ಡದ ಬೆನ್ನಲ್ಲಿ ಹೋಗ್ತಾ ಇದ್ದೇವೆ. ಅದರಲ್ಲಿ ಎತ್ತರವಾದಂಥ ಮರಗಳಿದೆ, ಹಾಗಾಗಿ ಅಷ್ಟು ಗಾಳಿಯ ಪ್ರಭಾವ ಗೊತ್ತಾಗ್ತಾ ಇಲ್ಲ, ಆದರೂ ಕೂಡ ಶಬ್ದ ಕೇಳ್ಬೋದು. ಮಳೆಗಾಲ ಆದರೂ ಕೂಡ ಬೆವರ್ತಾ ಇರುವ ಕಾರಣ ನಾವು ಈ ಕಠಿಣ ಟ್ರೆಕ್ಕಿಂಗ್ಗಳಲ್ಲಿ ನೀರು ಕುಡಿತಾ ಇರಬೇಕು. ನಮ್ಮ ಗೈಡ್ ಮುಂದೆ ಹೋಗಿ ಆಗಿದೆ, ಹುಡುಕ್ಬೇಕು ಎಲ್ಲಿದ್ದಾರೆ ಅಂತ ನೋಡಬೇಕು. ಲೀಚ್ ನೋಡಿ, ಕಾಲಲ್ಲಿ ಲೀಚ್. ರಾಮಣ್ಣವರ ಕಾಲಿನಲ್ಲಿ ಭರ್ಜರಿ ಬೆಳೆ. ಈಗ 2ನೇ ಹಂತದ ಎಣ್ಣೆ ಹೊಡೆಯುವ ಕಾರ್ಯಕ್ರಮ. ನೋಡಿ, ಈಗ ಈ ಬೆಳಕಿನ ಜಾಗದಲ್ಲಿ ನಾವು ಕಾಡಿನಿಂದ ಹುಲ್ಲುಗಾವಲಿಗೆ ಪ್ರವೇಶಿಸ್ತೇವೆ. ಇಲ್ಲಿಂದ ಸುಮಾರು ಒಂದು ಅರ್ಧ ಗಂಟೆ ಮೇಲೆ ನಡೆದರೆ ಅದೇ ಗುಡ್ಡದ ತುದಿಗೆ ನಾವು ತಲುಪ್ತೇವೆ. ಸ್ನೇಹಿತರೆ, ಹುಲ್ಲುಗಾವಲು ಪ್ರದೇಶ ಹೇಳಿದೆ, ಪ್ರವೇಶ ಮಾಡ್ತಾ ಇದ್ದೇವೆ. ನೋಡಿ, ಈ ಥರ ಇದೆ ನೋಡಿ ಪೂರ್ತಿ ಹುಲ್ಲುಗಾವಲು. ಆಮೇಲೆ ಮಳೆ ಆಗ್ತಾ ಇರುವ ಕಾರಣ ಪೂರ್ತಿ ಮೋಡ, ಹಾಗಾಗಿ ಸುತ್ತಲಿನ ದೃಶ್ಯಾವಳಿಗಳು ನಮಗೆ ಈ ಸಲ ಸಿಗುವ ಸಾಧ್ಯತೆಗಳು ಕಡಿಮೆ. ಸ್ನೇಹಿತರೆ, ಈ ಸ್ಟ್ರೆಚ್ಚಿನ ಒಂದು ವಿಷಯ ಅಂತ ಹೇಳಿದರೆ ತುಂಬ ಕಡಿದಾಗಿದೆ, ಆಮೇಲೆ ಹುಲ್ಲಿದೆ, ಎಲ್ಲಿ ಹೊಂಡ ಇದೆ, ಎಲ್ಲಿ ಸರಿಯಾದ ನಡೆಯುವಂಥ ಜಾಗ ಇದೆ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದು ಪೊದೆ ಇದೆ ಅಂತೇಳಿ ಹಿಡಿಲಿಕ್ಕೆ ಹೋದರೆ ಅಲ್ಲಿ ಮುಳ್ಳಿದೆ, ಹಾಗಾಗಿ ಸ್ವಲ್ಪ ಸವಾಲಿನ ಜಾಗ. ಎಲ್ಲ ಓಕೆ ಅಲ್ಲ, ಆರಾಮಲ್ಲ? ಸೂಪರ್ ಜರ್ನಿ. ಮೇಘನ ಅವರ ಅನುಭವ ಗೊತ್ತಿಲ್ಲ, ಲಿಖಿತ್ ಅವರು ಬರ್ತಾ ಇದ್ದಾರೆ ಹೊಸ ಬಾರಿಗೆ. ಈಗ ನೋಡಿದ್ರೆ ದಂಟೆಯಲ್ಲಿ ಬಡಿಯುವ ಪರಿಸ್ಥಿತಿ ಉಂಟು. ಈಗ ಹೋಗೋ. ಮಳೆಯೋ ಮಳೆ, ಚಪ್ಪಲ್ ಜಾರು. ನೋಡಿ ಮಳೆಯ ರೌದ್ರ ನರ್ತನ. ಎದ್ದು ಬಿದ್ದು ಬನ್ನಿ, ಜಯಶಾಲಿಯಾಗಿ ಬನ್ನಿ. ಗುಡ್ಡದ ತುದಿ ಬಂತು ಕೊನೆಗೂ. ಇದು ಗುಡ್ಡದ ತುದಿ. ಇಲ್ಲ, ಇನ್ನೊಂದಿದೆ, 2 ಉಂಟು ಅವ. ಓ, ಇಂದು ಅವ ಬಿರಾವತ ಆಯ್ತಾ, ಕೊಡಿ ಆಯ್ತಾ. ಭಾರಿ ಗಾಳಿ. ಗುಡ್ಡದ ತುದಿ ತಲುಪಿದ ಅಂತ ಅಂದ್ಕೊಂಡಿದ್ವಿ, ಇಲ್ಲ, ಇನ್ನೂ ಒಂದು ಅರ್ಧ ಗಂಟೆ ಇದೆ. ಗುಡ್ಡದ ಬೆನ್ನು, ಆಮೇಲೆ ಸ್ವಲ್ಪ ಸಮತಟ್ಟದ ಜಾಗ, ಹೀಗೆ ಗುಡ್ಡ ಇದೆ. ಈಗ ನಿಮಗೆ ತೋರಿಸುವ ಅಂತ ಹೇಳಿದರೆ ಫಾಗ್ ಕವರ್ ಆಗಿದೆ, ಕಾಣ್ತಾ ಇಲ್ಲ. ಒಮ್ಮೆ ಕಂಡಿತು, ಈಗ ಪುನಃ ಫಾಗ್ ಕವರ್ ಆಗಿದೆ.
ಈ ಚಾರಣದ ಕೊನೆಯ ಚರಣ. ನಮಗೆ ದೂರದಿಂದ ಬೆಟ್ಟದ ತುದಿಯ ಛಾಯೆ ಕಾಣ್ತಾ ಇದೆ. ನಮ್ಮ ಗೈಡ್ ಮುಂದೆ ಹೋಗ್ತಾ ಇದ್ದಾರೆ, ಅವರನ್ನು ಅನುಸರಿಸಿಕೊಂಡು ನಾವು ಕೂಡ ಹೋಗ್ತಾ ಇದ್ದೇವೆ. ಲೀಚಿಗಳು ಅಥವಾ ಜಿಗಣೆಗಳು ಇದ್ದು ಅನ್ನೋದನ್ನು ಬಿಟ್ಟರೆ ಬೇರೆ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅದೊಂದು ಮಲ್ದಿನ ಅದೇ ಇದು ನೋಡಿ, ಬೇಸಿಗೆಯಲ್ಲಿ ದನಗಳಿಗೆ ನೀರು ಕುಡಿಲಿಕ್ಕೆ ಅಂತ ಮಾಡುವಂಥ ಜಾಗ. ಇಲ್ಲಿ ಯಾವಾಗಲೂ ನೀರು ಇರುತ್ತೆ ಅಂತ. ಬಾಟ್ಲಿ ಹಿಡ್ಕೊಂಡು ಬರ್ತಾ ಇರುವ ಲೀಲಾದರ್ ಅವರು. ಎಂತ ಜ್ಯೂಸಾ? ಲೀಚಿಗೆ ಬಿಟ್ಟು ಗುಡ್ಡದ ತುದಿ ಬಂದೇ ಬಿಟ್ಟಿತು. ಬಂತು ಬಂತು ಬಂತು, ಗುಡ್ಡದ ತುದಿ ಬಂತು. ಸುಮಾರು 2.5 ಕಿಲೋಮೀಟರ್ ಅಷ್ಟು ನಡೆದು ಈ ಅನಾಮಿಕ ಗುಡ್ಡದ ತುದಿ ಬಂದಾಗಿದೆ. ಹಿಂದೆ ಊರಿನವರು ದನಗಳನ್ನು ಮೇಯಿಸಲಿಕ್ಕೆ ಬರ್ತಾ ಇದ್ದಂಥ ಗುಡ್ಡ ಇದು. ಬಹಳ ಜನಪ್ರಿಯ ಗುಡ್ಡಗಳಲ್ಲಿ ಏನೂ ಬರೋದಿಲ್ಲ. ನಮ್ಮ ಕುಮಾರ ಪರ್ವತ, ಕೊಡಚಾದ್ರಿ, ವಾಲಿಕುಂಜ, ಕುದುರೆಮುಖ, ಹೀಗೆ ಸಾಲು ಸಾಲು ಬೆಟ್ಟಗಳಿದೆ ಪಶ್ಚಿಮ ಘಟ್ಟದಲ್ಲಿ. ಅದೇ ಸಾಲಿಗೆ ಸೇರಿದ ಒಂದು ಗುಡ್ಡ ಅಷ್ಟೇ, ಯಾವುದೇ ಹೆಸರಿಲ್ಲ. ಇದು ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಳಿ ಇರುವಂಥ ಒಂದು ಗುಡ್ಡ. ರಾಜಣ್ಣ ನಮ್ಮ ತಂಡದ ಸೀನಿಯರ್ ಸದಸ್ಯರು ಬೇಗ ಬಂದಿದ್ದಾರೆ. ನಾವು ವಿಡಿಯೋ ಮಾಡ್ಕೊಂಡು ಬರೋವಾಗ ಸ್ವಲ್ಪ ಹೊತ್ತಾಗಿದೆ. ఇందునా అలా ఉండా చెప్పండి కూడా అంటే హైట్ ఉంది ఇంటి హైట్ కావాలి మూడు ಗುಡ್ಡ ಮುಗಿದಿದೆ, ತುದಿ ಬಂದಿದೆ. ಆದರೆ ಇನ್ನೂ ಕೂಡ ಸ್ವಲ್ಪ ಮುಂದೆ ಹೋಗಿ ನೋಡುವ ಅಂತ ಹೇಳ್ತಾ ಇದ್ದಾರೆ ನಮ್ಮ ಗೈಡ್. ಹಾಗೆ ಹೋಗಿ ನೋಡುವ, ಏನಿದೆಯೋ ಗೊತ್ತಿಲ್ಲ. ಇದಕ್ಕಿಂತ ಎತ್ತರಕ್ಕೆ ಏರ್ಲಿಕ್ಕಂತೂ ಇಲ್ಲ, ಸ್ವಲ್ಪ ಇಳಿತಾ ಇದೆ. ಇಳಿದ ಆಮೇಲೆ ಲೆವೆಲಲ್ಲಿ ನಡಿಲಿಕ್ಕಂತೆ ಈ ಥರ ವ್ಯಾಲಿ ಕಾಣ್ತಾ ಇದೆ ಮುಂಭಾಗ. ಈಚಲು ಕಾಯಿ ಅಂತ ಹೇಳ್ತಾರೆ, ಹಣ್ಣಾದರೆ ತಿನ್ಬೋದು. ಮೂರು ಕಿಲೋಮೀಟರ್ ಅಷ್ಟು ನಡೆದು ಈಗ ಸುಮಾರು 11 ಗಂಟೆ ಆಗಿದೆ. ನಮ್ಮ ಪೀಕಲ್ಲಿ ಒಂದಷ್ಟು ಸಮಯವನ್ನು ಕಳೆದಿವಿ, ಆದರೆ ಹೆಚ್ಚು ಹೊತ್ತು ನಿಲ್ಲಿಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ ಇಡೀ ದಿನ ಬೆಳಗ್ಗೆ ಶುರುವಾದ ಮಳೆ ಕೂಡ ಹೋಗಿತ್ತು. ಇಲ್ಲಿ ನಿಲ್ಲಿಕ್ಕೆ ಇನ್ನೂ ಹೆಚ್ಚು ಹೊತ್ತು ನಿಲ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ಗಾಳಿ ಮಳೆ ಇದೆ. ನಾವು ಬುತ್ತಿಯಲ್ಲಿ ತಿಂಡಿಯನ್ನು ತಂದಿದ್ದೇವೆ, ಆದರೆ ತಿನ್ನಲಿಕ್ಕೆ ಎಲ್ಲೂ ಕೂಡ ಜಾಗ ಸಿಗ್ತಾ ಇಲ್ಲ, ಆಮೇಲೆ ಮಳೆ ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ಬಹುಶಃ ಇನ್ನು ಕೆಳಗೆ ಹೋಗಿ ಕಾರ್ ಹತ್ರ ಹೋಗಿ ತಿಂಡಿ ತಿನ್ನಬೇಕು. ಅಲ್ಲಿವರೆಗೆ ಸ್ವಲ್ಪ ಹಸಿವಿಂದ ನಾವು ನಡೆಯುವ ಪರಿಸ್ಥಿತಿ ಇದೆ ಅಂತ ಕಾಣ್ತದೆ. ಮತ್ತು ಈ ಪ್ಲೇಸನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ನಮಗೆ ಏನೇ ಇದ್ರೂ ಕೂಡ ಗೈಡ್ ಆಗಿರುವಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಮಗೆ ಅವ್ರು ನಮ್ಮ ಜೊತೆಗೆ ಬಂದಿದ್ದಾರೆ. ಇನ್ನೊಂದೇನೆಂದರೆ ಈ ವೆಸ್ಟರ್ನ್ ಘಾಟ್ಸನ್ನು ಉಳಿಸ್ಕೊಳ್ಬೇಕು ಅಂತ ನಮ್ಮದೊಂದು ಆಶಯ. ನಮ್ಮ ಜೊತೆ ಇವತ್ತು ವೇಣು ಸರ್ ಅಂತ ಇದ್ದಾರೆ, ಶ್ರೀಕಾಂತ್ ಅಣ್ಣ ಇದ್ದಾರೆ, ಮತ್ತು ಲೀಲಾಧರ್ ಅಂತ, ಮತ್ತು ಅವರ ಮಿಸಸ್ ಮೇಘನ್ ಅವರು ಇದ್ದಾರೆ, ಮತ್ತು ನಮ್ಮ ಅಶ್ವತ್ಥ ಅರಾಳ ಅಂತ ಅವರು ಇದ್ದಾರೆ. ಎಲ್ಲರೂ ಕೂಡ ನಮ್ಮ
ಸಣ್ಣ ಟ್ರಿಪ್ಪು. ನನಗಿದು ಫಸ್ಟ್ ಟೈಮ್ ಟ್ರೆಕ್ಕಿಂಗು, ಸಿಕ್ಕಾಪಟ್ಟೆ ಲೀಚ್ ಸಿಕ್ತು. ಹೇಗೆ ವೆಸ್ಟರ್ನ್ ಘಾಟ್ ಹೇಗೆ ಆಯ್ತು. ಅನಿಸ್ತು? ವೆಸ್ಟರ್ನ್ ಘಾಟ್ನ ಖುಷಿ ಸೌಂದರ್ಯ ಆಗುತ್ತೆ. ಖುಷಿ ಆಯ್ತಾ? ಮೂಲತಃ ಮೂಡುಬಿದ್ರೆ ಅವನು, ಹಾಗೆ ಸ್ವಲ್ಪ ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶ ಗೊತ್ತಿರುವ ಪರಿಸರ. ಇದಕ್ಕಿಂತ ಮೊದಲು ಓಡಾಡಿದ್ದು ಅಂತ ಹೇಳಿದರೆ ಈದು, ಪುತ್ತೂರು ಕೆಲವು ಪರಿಸರಗಳು. ಸೊ ಇದು ಇವತ್ತಿದೆ ಬೇಗನಿಗೆ ಹೊಸ ಅನುಭವ, ಚೆನ್ನಾಗಾಯಿತು. ಒಂದು ದಿನ ಹೊರಗೆ ಬಂದು ಸ್ವಲ್ಪ ಮಳೆ ಇರುವ ಸಮಯದಲ್ಲಿ ಮಂಗಳೂರು ಈ ಕಡೆಗೆ. ಹೌದು, ಮಳೆ ಒಂದಿನಿತೂ ಬ್ರೇಕ್ ಕೊಡದೆ ಸುರಿದ ಕಾರಣ ಬುತ್ತಿಯಲ್ಲಿ ತಂದಿದ್ದ ತಿಂಡಿಯನ್ನು ತಿನ್ನಲಾಗಲಿಲ್ಲ ಎನ್ನುವುದು ಬಿಟ್ಟರೆ ಮತ್ತೆಲ್ಲ ಅನುಕೂಲಗಳು ನಮ್ಮೊಂದಿಗಿದ್ದವು. ಮಳೆ ಚಾರಣದ ಉತ್ಸಾಹಕ್ಕೆ ಭಂಗವಾಗದಂತೆ ಸುರಿದ ಮಳೆ ಅಷ್ಟೇ ಆಪ್ತವಾಗಿ ನಮ್ಮನ್ನು ಎದುರುಗೊಂಡ ಪಶ್ಚಿಮ ಘಟ್ಟದ ಕಾಡು, ಗುಡ್ಡ ಇವುಗಳಿಗೆಲ್ಲ ಬಾಯ್ ಬಾಯ್ ಹೇಳುತ್ತಾ ಮತ್ತೆ ಎಚ್ಚರಿಕೆಯಿಂದ ಇಳಿದು ಸಾಗಿದೆವು. ಮೇಲೇರುವುದಕ್ಕಿಂತಲೂ ಸುರಿಯುವ ಮಳೆಗೆ ಇಂಬಳಗಳ ಕಳಿತ ಎದುರಿಸುತ್ತಾ ಇಳಿಯುವ ಸವಾಲು ಎದುರಿಸುವುದು ಕಷ್ಟ. ತುಸು ಜಾರಿದರೂ ಕೆಳಕ್ಕೆ ಬೀಳುವ ಅಪಾಯ ಇದ್ದೇ ಇದೆ. ಕಾಡಿನ ತೆಕ್ಕೆಯಿಂದ ಊರಿಗೆ ಬಂದಾಗ ಮಳೆಯ ಭೋರ್ಗರೆತ ಮತ್ತಷ್ಟು ಏರಿತ್ತು. ಕಾಡು, ಹಳ್ಳಿ, ತೋಟ ಎಲ್ಲವೂ ಧೋ ಎಂಬ ಮಳೆಯಲ್ಲಿ ತೊಯ್ದು ಹೋದ ಭಾವದಲ್ಲಿ ಕಾಣುತ್ತಿದ್ದವು.